ಸುರಿಯುತ್ತಿರುವ ಮಳೆಯಲ್ಲಿ ಕೈಯಲ್ಲಿ ಕಾಲಿಕೊಡ ಮತ್ತು ಬಾರಿಗೆ ಹಿಡಿದು ಉಮೇಶ ಕೆ ಮುದ್ನಾಳ್ ಅವರ ನೇತೃತ್ವದಲ್ಲಿ ವಿನೂತನ ಪ್ರತಿಭಟನೆ. ಹೌದು ವೀಕ್ಷಕರೇ, ವಡಗೇರ ತಾಲೂಕಿನ ಟಿ ವಡಗೇರ ಗ್ರಾಮ ಪಂಚಾಯಿತಿಗೆ ವ್ಯಾಪ್ತಿಗೆ ಬರುವ ಹಯ್ಯಾಳ ಕೆ ಗ್ರಾಮದಲ್ಲಿ ಸ್ವಾತಂತ್ರ್ಯ ಸಿಕ್ಕು 78 ವರ್ಷ ಗತಿಸಿದರೂ ಇಲ್ಲಿಯವರೆಗೂ ಇನ್ನೂ ಅಭಿವೃದ್ಧಿ ಕಾಣದೆ ಗಬ್ಬೆದ್ದು ನಾರುತ್ತಿದೆ. ಕಲುಷಿತ ನೀರಿನಲ್ಲಿ ವಿಷಜಂತುಗಳಿಂದ ಜನ, ಜಾನುವಾರು, ಶಾಲಾ ಮಕ್ಕಳು ತಿರುಗಾಡಲು ಭಯದ ವಾತಾವರಣ ನಿರ್ಮಾಣವಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ ಕೆ ಮುದ್ನಾಳ್ ಅವರು ಆರೋಪಿಸಿದ್ದಾರೆ. ಶುಕ್ರವಾರ ಬೆಳಂಬೆಳಗ್ಗೆ ಸಾಮಾಜಿಕ ಹೋರಾಟಗಾರ ಉಮೇಶ ಕೆ ಮುದ್ನಾಳ್ ಅವರು ಗ್ರಾಮಕ್ಕೆ ದಿಢೀರನೆ ಭೇಟಿ ನೀಡಿ ಗ್ರಾಮದ ಉದ್ದಕ್ಕೂ ಕಾಲನಡಿಗೆಯಲ್ಲಿ ತಮಟೆ ಬಾರಿಸುವ ಮುಖಾಂತರ ಪ್ರತಿಭಟನೆಗೆ ಚಾಲನೆ ನೀಡಲಾಯಿತು. ಗ್ರಾಮದೊಳಗಡೆ ಸೂಕ್ತವಾದ ಸಿಸಿ ರಸ್ತೆ, ಶುದ್ಧ ಕುಡಿಯುವ ನೀರು, ಚರಂಡಿ ಇಲ್ಲದೆ ತೆಗ್ಗುಗುಂಡಿಗಳಲ್ಲಿ ಚರಂಡಿ ನೀರು ನಿಂತು ಗಬ್ಬೆದ್ದು ನಾರುತ್ತಿದೆ. ಇದರಿಂದಾಗಿ ಗ್ರಾಮಸ್ಥರು ಮೂಗು ಮುಚ್ಚಿಕೊಂಡು ತಿರುಗಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಂಭಕರ್ಣ ನಿದ್ರೆಗೆ ಜಾರಿದ ದಪ್ಪ ಚರ್ಮದ ಅಧಿಕಾರಿಗಳ ವಿರುದ್ಧ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ ಕೆ ಮುದ್ನಾಳ್ ಅವರು ಬೆಳಂಬೆಳಗ್ಗೆ ವಿನೂತನವಾಗಿ ಜಿಟಜಿಟಿ ಸುರಿಯುತ್ತಿರುವ ಮಳೆಯಲ್ಲಿ ಕೈಯಲ್ಲಿ ಕಾಲಿಕೊಡ, ಬಾರಿಗೆ ಹಿಡಿದು ಗ್ರಾಮಸ್ಥರು, ಮಹಿಳೆಯರು ಸೇರಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ತಮಟೆ ಬಾರಿಸುವ ಮುಖಾಂತರ ಬೃಹತ್ ಪ್ರತಿಭಟನೆ ನಡೆಸಿದರು. ಇದರಿಂದ ಗ್ರಾಮದಲ್ಲಿ ಡೆಂಗು, ಮಲೇರಿಯಾ ಸೇರಿದಂತೆ ಅನೇಕ ಸಾಂಕ್ರಾಮಿಕ ರೋಗ ಹರಡುತ್ತಿದ್ದು ಸೊಳ್ಳೆಗಳ ಹಾವಳಿಗೆ ಜನ, ಜಾನುವಾರುಗಳು ತತ್ತರಿಸಿವೆ ಎಂದು ಕಿಡಿಕಾರಿದರು. ಏನಾಗಲ್ಲ ಸರ್ ಸಮಸ್ಯೆ ಏನ್ ಪಾಪ ಕೊಡೋದು ಚರಂಡಿ ಸ್ವಚ್ಛತೆ ಇಲ್ಲ, ಸಿಸಿ ರೋಡ್ ಇಲ್ಲ. ಆ ಟಾಕಿ ಅಷ್ಟು ದೊಡ್ಡ ಕಟ್ಟಿದ್ರೆ ಕುಡಿಯ ನೀರ್ಲಿ ಒಣಗಿ ಈ ಹೆಣ್ಮಕ್ಳು ದಿನ ನಿಂತು ಈಗ ಕೃಷಿ ಚಟುವಟಿಕೆ ಚಾಲು ಆಗ್ಯದ, ಸಾಲಿ ಚಾಲು ಆಗ್ಯದ. ಮುಂಜೆ ನೀರಿಗೆ ಆದ್ರೆ ಜಗಳ ಆಡ್ಬೇಕು, ಆ ಓಣಿಗೆ ಹೋಗ್ಬೇಕು, ಈ ಓಣಿಗೆ ಹೋಗ್ಬೇಕು. ಸಂಬಂಧ ಕೊಟ್ಟರೆ ಗಮನ ತಂದ್ರಿ ನೀವು, ಮಾಡಿಲ್ಲ. ಜೊತೆಗೆ ಗ್ರಾಮದಲ್ಲಿ ಗಬ್ಬೆದ್ದು ನಾರುತ್ತಿದ್ದ ತೆರೆದ ಬಾವಿಗಳು, ಹಾಳಾಗಿ ನಿಂತ ಶುದ್ಧ ಕುಡಿಯುವ ನೀರಿನ ಘಟಕ, ಅಪಾಯಕ್ಕೆ ಆಹ್ವಾನಿಸುತ್ತಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್, ಉದ್ಘಾಟನೆಗಾಗಿ ಕೈಬಿಸಿ ಕರೆಯುತ್ತಿರುವ ಕುಡಿಯುವ ನೀರಿನ ಟ್ಯಾಂಕ್, ಸರಿಯಾಗಿ ಸಿಸಿ ರಸ್ತೆ, ಚರಂಡಿ ಇಲ್ಲದ ಕಾರಣ ತಗ್ಗುಕುಂಗಳಲ್ಲಿ ನಿಂತ ಕಲುಷಿತ ನೀರು, ಮಹಿಳೆಯರ ಶೌಚಾಲಯ ಕೊರತೆ, ಸರಿಯಾಗಿ ಕುಡಿಯುವ ನೀರಿನ ಪೈಪ್ಲೈನ್ ಇಲ್ಲದಿರುವುದು, ಮಳೆ ಬಂದ ನೀರು ದಾರಿ ಇಡ್ರಿ, ತಗ್ಗು ಮಸಾಲೆ ಪಿಸಲ್ ತಂದ್ರ ಮಂದಿ ಮನ್ಯಾಗ ಹಚ್ಚಿ ರೋಡಿಗೆ ಒಯ್ಬೇಕ್ರಿ, ಗೊಬ್ಬರ ಕುಡಿಯೋ ನೀರು ಇಲ್ರಿ, ನಮ್ಮ ಸರನ್ ಇಲ್ರಿ, ದಾರಿ ಇಲ್ರಿ. ಮಳೆ ನೀರು ಬಂದ ನಂತರ ಜಗಳ, ಮುಂಜಾನೆ ತಗ್ಗು ಮಾಡಿ ದಾರಿ ಬಿಡ್ಬೇಕು ನೀರು. ಜಗಳ ಆಡ್ತಾರ ಒಣೆನವ್ರು ಎಲ್ಲರೂ. ನಮ್ಗೆ ನೀರಿಲ್ಲ, ನಮಗೆ ನಾವು ಮುಚ್ಚಿರ್ತೇವೆ, ನೀವು ನಾವು ತಗ್ಬಿಟ್ಟು ಹೋಗಿ ಬೇರೆ ಅಂಗದ ಚೆಲ್ಬೇಕ್ರಿ. ಕೂಲಿ ಮಾಡಿ ಅದು ಮಾಡಿ ನಾವು ಯಾವಾಗ ಮಕ್ಕಳು ಸಾಲಿ ಕಳ್ಸ್ಬೇಕು, ಯಾವಾಗ ನೀರು ತರಬೇಕು, ನಾವು ರೈತರು ದಗದಕ್ಕೆ ಹೋಗ್ಬೇಕು, 2 ಕಿಲೋ ಅಳಕ್ ಹೋಗ್ಬೇಕ್ರಿ, ಇಲ್ಕಾರ ಅನ್ವಾರ ಧರ್ಮಕ್ಕೆ ಹೋಗ್ಬೇಕು. ನಮಗ್ ನೀರು ಬೇಕು, ರೋಡ್ ಬೇಕು. ಹಯ್ಯಾಳಕ್ಕೇದಿಂದ ಮುನಮುಟಗಿ ಹೋಗುವ ರಸ್ತೆ ಸಂಪೂರ್ಣ ಜಾಲಿಕಂಟಿಗಳು ಬೆಳೆದು ರೈತರು ಜಮೀನಿಗೆ ತೆರಳಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದಲ್ಲಿ ಸಂಪೂರ್ಣ ಸ್ವಚ್ಛತೆ ಮರೀಚಿಕೆಯಾಗಿದೆ. ದ್ವಿಚಕ್ರ ವಾಹನಗಳು ಸಂಚರಿಸುವಾಗ ಹೊಲಸಿನಲ್ಲಿ ಬಿದ್ದು ಸಂಕಷ್ಟ ಎದುರಿಸುವುದು ನಿತ್ಯದ ಸಂಗತಿಯಾಗಿದೆ. ನಮ್ಮೂರಲ್ಲಿ ನೀರಿನ ಮೂಲಭೂತ ಸೌಕರ್ಯನೇ ಇಲ್ಲ. ಫಸ್ಟ್ ಇಂದ ಜಲ್ ಜೀವನ್ ಮಿಷನ್ ಆಗಿದೆ, ಅದು ಒಂದ್ಸತಿನೂ ಸ್ಯಾಂಪಲ್ ಮಾಡಿ ನೀರು ಆ ಟಾಕಿಗೆ ನೀರೇ ಹಾಕಿಲ್ಲ, ನೀರು ಹೆಚ್ಚಿಲ್ಲ. ಮತ್ತು 13 ಲಕ್ಷ 11 ಲಕ್ಷ ಖರ್ಚು ಮಾಡಿ ಆರೋ ಪ್ಲಾಂಟ್ ಮಾಡಿ, ಆರೋ ಪ್ಲಾಂಟ್ ಅಷ್ಟೇ ರೆಡಿ ಮಾಡಿಸ್ಯಾರ. ಒಂದಿನಾರ ಅದ್ರ ಸ್ಯಾಂಪಲ್ ಟೆಸ್ಟ್ ಮಾಡಿಲ್ಲ, ನೀರು ಹಾಕಿಲ್ಲ, ಅದು ಚಾಲೂನೇ ಮಾಡಿಲ್ಲ, ಪ್ರಾರಂಭನೇ ಮಾಡಿಲ್ಲ. ಜಲ್ ಜೀವನ ಅಷ್ಟೇ, ಆರೋ ಪ್ಲಾಂಟ್ನ ಅಷ್ಟೇ, ಎರಡನ್ನೂ ಚಾಲು ಮಾಡ್ಲಾರ್ದು ಹಂಗೆ ಬಿಲ್ ಎತ್ಕೊಂಡು ನಮ್ಮ ಮೂಲಭೂತ ಸೌಕರ್ಯನೇ ಇಲ್ಲಾರ್ದಂಗೆ ಇದೆ. ಕೆಲವೊಂದು ಓಣಿಗಳಿಗೆ ಏನು ಒಟ್ಟ ಸಿಸಿ ರೋಡ್ ಇಲ್ಲ. 1,32,00,000 ಬಜೆಟ್ನಾಗ ಸಿಸಿ ರೋಡ್ ಮಲ್ಕರೆಡ್ಡಿ ಬಿಲ್ಡ್ನಲ್ಲಿ ಸಿಸಿ ರೋಡ್ ಬಂದ್ರು ಮೇನ್ ಇದ್ದಲ್ಲಿ ಮಾಡಿಗೆಸಿಂದ ಬಡವರು ಇರುವಂಥದ್ದು, ಆಮೇಲೆ SC ST ಆಮೇಲೆ ಎಲ್ಲ ಸಮುದಾಯಗಳು, ಕೆಳಮುಖ ಸಮುದಾಯಗಳಿಗಂತೂ ಟೋಟಲಿ ಸಿಸಿ ರೋಡ್ ಮಾಡಿಲ್ಲ, ಚರಂಡಿ ವ್ಯವಸ್ಥೆ ಮಾಡಿಲ್ಲ, ಆಮೇಲೆ ಪೈಪ್ಲೈನ್ ವ್ಯವಸ್ಥೆ ಇಲ್ಲ. ಅವರಿಗೆ ಮನೆಗೆ ಏನು ನೀರು ತರಬೇಕಾದ್ರೆ ಅವ್ರು 1 ಕಿಲೋಮೀಟರ್ ದೂರ ಹೋಗಿ ನೀರು ತರಬೇಕು. ಆಮೇಲೆ ಒಂದೇ ಲೈನು 3 ಕಿಲೋಮೀಟರಿಂದ ನೀರು ಬರ್ತಾ ಇದೆ. ನಮಗೆ ಸುತ್ತ ಸರೌಂಡಿಂಗ್ ಬಂದು 3 ಕಿಲೋಮೀಟರ್ವರೆಗೂ ಉಪ್ಪು ನೀರಿದೆ. ಅದು ಅನಿವಾರ್ಯದಿಂದ ನೀರು ಪೈಪ್ಲೈನ್ ಮಾಡಿ ಕುಡಿಬೇಕು. ಒಂದೇ ಲೈನ್ ಇದ್ದರಿಂದ ಎಲ್ಲರೂ ಒಡವಾಟ ಆಗ್ತಾ ಇದೆ. ಮೂಲಭೂತ ಸೌಕರ್ಯ ಇಲ್ಲ, ಆಮೇಲೆ ಸಾರ್ವಜನಿಕ ಶೌಚಾಲಯ ಇಲ್ಲ. ಏನ್ ಸಮಸ್ಯೆ? ನೀರಿಲ್ಲ, ಇಲ್ಲಿ ರೋಡ್ ಇಲ್ಲ, ಮತ್ತೆ ಅನ್ನ ಇದು ಹಾಲಿಲ್ಲ, ಚರಂಡಿ ತೆಗೆದ್ರೆ ಏನು ತುಂಬಿ ನಾರ್ಲಕತ್ತಾವ. ನಮ್ಮ ಓಣ್ಯಾಗಂತ್ರ ನೀರು ಬರಲ್ಲ. ಯಾವ ಓಣಿ ಇದು? ನಮ್ಮ ಕಡೆ ಒಟ್ಟು ನೀರು ಬರಲ್ಲ, ನೀರೇ ಬರೋದಿಲ್ಲ. ಕುಡಿಯ ನೀರು ಬೇಕು. ಆ ಟಾಕಿ ಕಟ್ಟಿದ್ರೆ ನಿಮ್ಗೇನು ಉಪಯೋಗ ಇಲ್ಲ. ಶುದ್ಧ ಕುಡಿಯುವ ನೀರು ತರಬೇಕೆಂದರೂ ಹೊಲಸಿನಲ್ಲಿಯೇ ಸಾಗಬೇಕಿದೆ.
ಲಕ್ಷ ಲಕ್ಷ ರೂಪಾಯಿಗಳು ಗ್ರಾಮಗಳ ಅಭಿವೃದ್ಧಿಗೆ ಬಂದ ಹಣ ಯಾರ ಮನೆಯ ತಿಜೋರಿ ಸೇರಿದೆ ಎಂಬುದು ಅರ್ಥವಾಗದ ಪರಿಸ್ಥಿತಿ ಗ್ರಾಮದಲ್ಲಿ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 24 ಗಂಟೆಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸದೇ ಇದ್ದರೆ ಯಾದಗಿರಿ ಸುರಪುರ ಹೋಗುವ ಮುಖ್ಯ ರಸ್ತೆ ಭಾರಕೋಲು ಹಿಡಿದು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ವರದಿ ನಿಜಾಮುದ್ದೀನ್, ಸ್ವಾರಸ್ಯ ನ್ಯೂಸ್, ಯಾದಗಿರಿ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.